ಸೊ ಏನಂದರೆ ಆಲ್ರೆಡಿ 299 ಕೂಡ ಮಾಡಿಬಿಟ್ಟಿದ್ದೀನಿ ನನ್ನ ಗಾಡಿಯಲ್ಲಿ. ಎಲ್ಲರಿಗೂ ತುಂಬ ಇಷ್ಟ ಇರೋ ಗಾಡಿ, ತುಂಬ ಫ್ಯಾನ್ ಫಾಲೋಯಿಂಗ್ ಇರೋ ಗಾಡಿ. ತುಂಬ ಜನ ಆಲ್ರೆಡಿ ಎಲ್ಲಿ ಹೋಗ್ತಾಯಿದ್ರು ನಿಲ್ಲಿಸಿ ಮಾತಾಡಿಸಿ ಫೋಟೋ ತಗೋತಾಯಿದ್ರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಮತ್ತೊಮ್ಮೆ ಚಾನಲ್ಗೆ ಸುಸ್ವಾಗತ. ಆಫ್ಟರ್ ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ಹೊಸ ವಿಡಿಯೋ ಬರ್ತಾ ಇದೆ. ಸೊ ಏನಕ್ಕೆ ಗ್ಯಾಪ್ ತೊಗೊಂಡೆ ಅಂತಂದರೆ, ನಿಮಗೂ ಗೊತ್ತು, ಗಾಡಿ 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 ಅಂದ್ಕೊಂಡು ತಲೆ ಕೆಡಿಸ್ಕೊಂಡು ಗಾಡಿ ಸೇಲ್ ಮಾಡಿ ಹುಡ್ಕಾಡ್ತಾ ಇದ್ದೆ. ಸೊ ಗಾಡಿ ಏನೋ ಸಿಕ್ಬಿಡ್ತು, ಲೋನ್ ಇಶ್ಯೂ ಆಗೋಯ್ತು. ಹಂಗಾಗಿ ಟೈಮ್ ತುಂಬ ಎಳೆದ್ಬಿಡ್ತು. ತುಂಬ ಮೆಸೇಜಸ್ ಬರ್ತಿತ್ತು ಇನ್ಸ್ಟಾಗ್ರಾಮಲ್ಲಿ, ಕಮೆಂಟ್ಸಲ್ಲಿ, ಯೂಟ್ಯೂಬಲ್ಲೆಲ್ಲ. ಬ್ರೋ ಯಾವಾಗ ಗಾಡಿ ತಗೋತೀರಾ, ಯಾವ್ದು ತಗೊತೀರಾ, ಇನ್ನೂ ಎಷ್ಟು ದಿನ ವೆಯ್ಟ್ ಮಾಡಬೇಕು ಅಂತ. ಸೊ ಫೈನಲಿ ವೆಯ್ಟಿಂಗ್ ಎಲ್ಲ ಮುಗೀತು. ಸೊ 10K ಸಬ್ಸ್ಕ್ರೈಬರ್ಸ್ ಆದಾಗ ನಾನು ಕರೆಕ್ಟಾಗಿ ಬೈಕ್ ರಿವೀಲ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಲೋನ್ ಇಶ್ಯೂ ಆಗೋಯ್ತು ಆ್ಯಕ್ಚುಲಿ ನನಗೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. 10K ಮಾಡಿದ್ದೀರಾ. ಬೇಗ 10K 100K ಆಗಲಿ. ಒಳ್ಳೆ ಕಂಟೆಂಟ್ ಕೊಡ್ತೀನಿ, ಸಪೋರ್ಟ್ ಮಾಡಿ. ಹೀಗೆ ಆಯಿತು, 1 ವೀಕ್ ಮೇಲೆ 15 ಡೇಸ್ ಆಗ್ತಾ ಬಂತು ಗಾಡಿ ತಗೊಂಡು. ಸೊ ಒಂದು ಸಿನಿಮ್ಯಾಟಿಕ್ ಶೂಟ್ ಮಾಡಿಸೋಣ, ಒಂದಷ್ಟು ಫೋಟೋಸ್ ಶೂಟ್ ಮಾಡಿಸಿ ಆಮೇಲೆ ಬಿಡೋಣ ಯೂಟ್ಯೂಬ್ಗೆ, ಸೋಷಿಯಲ್ ಮೀಡಿಯಾಗೆ ಅಂತ ಎಲ್ಲೂ ಪೋಸ್ಟ್ ಮಾಡಿರಲಿಲ್ಲ. ನಮ್ಮ ಬಾಯ್ಸ್ಗೆಲ್ಲ ಗೊತ್ತಿದೆ ಗಾಡಿ ತೊಗೊಂಡಿರೋದು. ಮತ್ತು ಏನಂದರೆ Insta 360 ತೊಗೊಂಡಿದ್ದೀನಿ, X3. ಅಂದಮೇಲೆ Insta 360 ವಿಡಿಯೋಸು ಬರುತ್ತೆ, ಒಳ್ಳೆ ಕಂಟೆಂಟ್. ಸೊ ಇನ್ಮೇಲೆ ರೆಗ್ಯುಲರ್ ವಿಡಿಯೋಸ್ ಬರುತ್ತೆ, ಚೆನ್ನಾಗಿ ಸಪೋರ್ಟ್ ಮಾಡಿ. ಸೊ ಈಗ ನಾನು ನಿಮಗೆ ಆ ಸಿನಿಮ್ಯಾಟಿಕ್ ವಿಡಿಯೋ ತೋರಿಸ್ತೀನಿ, ಯಾವುದು ಗಾಡಿ ಅಂತಲೂ ನೋಡ್ಕೊಂಬನ್ನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಜನರ ಡ್ರೀಮ್ ಬೈಕ್ ಪಾಪ ಇದು. ತುಂಬ ಜನ ಇಲ್ಲೋದ್ರು ಮಾತಾಡಿಸ್ತಾಯಿದ್ರು ನನ್ನ, ಬ್ರೋ ಅಂತ ಗಾಡಿ ನೋಡಿ ಫೋಟೋ ತೆಗೆಸ್ಕೊತಾ ಇದ್ರು. ಫುಲ್ ಖುಷಿ ಆಯ್ತು ನನಗೆ. ತುಂಬ ಜನ ಡ್ರೀಮ್ ಬೈಕ್, ನಂದು ಒಂದು ಡ್ರೀಮ್ ಬೈಕೆ, ಒಂದು ಸೂಪರ್ ಸ್ಪೋರ್ಟ್ ಇಡಬೇಕು ಅನ್ನೋದು. ಸೊ ನನ್ನ ಪ್ಲ್ಯಾನ್ ಸ್ವಲ್ಪ ಲೇಟಾಗಿತ್ತು, ಬಟ್ ನಿಮಗೆ ಗೊತ್ತು 790 ಸ್ವಲ್ಪ ಇಶ್ಯೂ ಆಗಿದ್ದರಿಂದ ನಾನು ಬೇಗ ತೊಗೋಬೇಕಾಯ್ತು. ಸ್ವಲ್ಪ ಕಷ್ಟ ಆಯಿತು ಲೋನ್ಗೆಲ್ಲ. ಸ್ಟಿಲ್ ಓಕೆ, ಫೈನಲಿ ತೊಗೊಂಡಿದ್ದೀನಿ, ಒಳ್ಳೆ ಗಾಡಿ ಸಿಕ್ಕಿದೆ. ಸೊ ಸಿನಿಮ್ಯಾಟಿಕ್ ಹಾಕ್ತೀನಿ ನೋಡಿ. ಸಿನಿಮ್ಯಾಟಿಕ್ ತೆಗೆದಿರೋದು ಬಂದು ಡೇ ಟೈಮ್ ವಿಡಿಯೋ ಈಗ ಫಸ್ಟ್ ಪ್ಲೇ ಆಗುತ್ತೆ. ಅದು ನಮ್ಮ CK ವಿಷನ್ಸ್ ಚಿನ್ಮಯ್ ಮಾಡಿರೋದು. ಅವ್ರ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಕಂಟೆಂಟ್ ಮಾಡ್ತಾರೆ. ಮತ್ತು ಸೆಕೆಂಡ್ ನೈಟ್ ಒಂದು ವಿಡಿಯೋ ಇದೆ, ಎರಡೂ ಪ್ಲೇ ಮಾಡ್ತೀನಿ ನೋಡಿ. ಅದು ನಮ್ಮ VM ಮೀಡಿಯಾ ವಿವೇಕ್ದು, ಇಬ್ಬರದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ಸಪೋರ್ಟ್ ಮಾಡಿ. ಈಗ ಹೋಗಿ ವಿಡಿಯೋ ನೋಡ್ಕೊಂಬನ್ನಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ಸೊ ನಮ್ಮ ವಿವೇಕ್ VM ಮೀಡಿಯಾ, CK ವಿಷನ್ ಚಿನ್ಮಯ್ಗೆ ಇಬ್ರಿಗೂ ಸಪೋರ್ಟ್ ಮಾಡಿ, ಒಳ್ಳೆ ವಿಡಿಯೋ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಇಬ್ರಿಗೂ. ಸೊ ಇಟ್ಸ್ ZX 10R, ಎಲ್ಲರಿಗೂ ಗೊತ್ತು, ಲೇಟೆಸ್ಟ್ ಜೆನ್. ಸೊ ಫಸ್ಟ್ ನನ್ನ ಲೈಫ್ ಫಸ್ಟ್ ಲೀಟರ್ ಕ್ಲಾಸ್, ಮತ್ತು ಒಂದು ಇನ್ಲೈನ್ ಇಲ್ವೇ ಅಂತ ಯಾವಾಗ ಬೇಜಾರಾಗ್ತಿತ್ತು ನನಗೆ. 790 ಓಡಿಸಿ ಆ ಪ್ಯಾರಲಲ್ ಟ್ವಿನ್ ಸೌಂಡು. ಸೊ ಈಗ ಫಸ್ಟ್ ಇನ್ಲೈನಿಗೆ ಬಂದಿದ್ದೀನಿ ನಾನು. ಸೊ ನನಗೆ ಇನ್ಲೈನ್ ಬರೋ ಪ್ಲ್ಯಾನ್ ಇರಲಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಮೊದಲು ನಾನು V4 ಅಂತೆಲ್ಲ ನೋಡ್ತಾ ಇದ್ದೆ. ಸೊ ಫೈನಲಿ ZX 10R ಎಲ್ಲರಿಗೂ ತುಂಬ ಇಷ್ಟ ಇರೋ ಗಾಡಿ, ತುಂಬ ಫ್ಯಾನ್ ಫಾಲೋಯಿಂಗ್ ಇರೋ ಗಾಡಿ. ತುಂಬ ಜನ ಆಲ್ರೆಡಿ ಎಲ್ಲಿ ಹೋಗ್ತಾಯಿದ್ರು ನಿಲ್ಲಿಸಿ ಮಾತಾಡಿಸಿ ಫೋಟೋ ತಗೋತಾಯಿದ್ರು. ತುಂಬ ಖುಷಿ ಆಯ್ತು ನನಗೆ. ಸೊ ಎಲ್ಲರಿಗೂ ಗಾಡಿ ಇಷ್ಟ ಆಯಿತು ಅನಿಸುತ್ತೆ. ಸೊ ಏನಂದರೆ ಆಲ್ರೆಡಿ 299 ಕೂಡ ಮಾಡಿಬಿಟ್ಟಿದ್ದೀನಿ ನನ್ನ ಗಾಡಿಯಲ್ಲಿ. ಸೂನ್ ಆ ವಿಡಿಯೋ ಕೂಡ ಬರುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ.
ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಎಲ್ಲ ವಿಡಿಯೋಸು ಸ್ವಲ್ಪ ಚೆಕ್ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಪ್ಡೇಟ್ಸು. ನಾನು ಇದ್ರಲ್ಲಿ Insta360 ತೊಗೊಂಡಿದ್ದೆಲ್ಲ ಅಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು. ಟಾಟಾ, ಬಾಯ್.